ಮುಖ್ಯಮಂತ್ರಿ ಏನು ಮಾಡ್ತಾರೋ ಗೊತ್ತಿಲ್ಲ, ದುಡ್ಡು ಕೊಟ್ಟು ಮನೆ ಪಡೆಯುತ್ತಿದ್ದಾರೆ. ಅವರ ಆಡಿಯೋದಲ್ಲಿರೋವಂಥದ್ದು ವೈರಲ್ ಆಗಿರೋದು BR ಪಾಟೀಲ್ ಅವ್ರದ್ದು. ನಾನು ಹೇಳಿದ್ದು ನಿಜ ಇದೆ. ನಾನೇ ಮಾತಾಡಿರೋದು ಆಡಿಯೋದಲ್ಲಿ, ನನ್ನ ವಾಯ್ಸ್ ಅದು ಕನ್ಫರ್ಮ್ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚು ನಾನೇನು ಹೇಳಲ್ಲ. ನನ್ನ ಗಮನಕ್ಕೆ ಬಂದಿದ್ದನ್ನು ಹೇಳಿದ್ದೇನೆ. ನಾನೇನು ಹುಚ್ಚನಾ? ಅವರೇ ಪ್ರಶ್ನೆ ಹಾಕ್ಕೊಂಡಿರೋದು. MB ಪಾಟೀಲ್ ಅವರು ಅಲ್ಲ, BR ಪಾಟೀಲ್ ಅವರು ನಾನೇನು ಹುಚ್ಚನಾ ಅಂತ ಅವರೇ ಕೇಳವ್ರೆ. ನನಗೆ ಹಕ್ಕಿದೆ ನನ್ನ ಕ್ಷೇತ್ರದ ಜನರಿಗೆ ಮನೆ ಕೊಡಿಸುವುದಕ್ಕೆ. ಪತ್ರ ಬರೆದಿದ್ದೇನೆ, ವೈಯಕ್ತಿಕವಾಗಿ ಹೇಳಿದ್ದೇನೆ, ಆದರೂ ಕೊಟ್ಟಿಲ್ಲ. ಅವರ ಆಡಿಯೋದಲ್ಲಿ ಬಂದಿರೋವಂಥ ರೆಕಾರ್ಡ್ ಇದು, ಅಫಿಷಿಯಲ್ ರೆಕಾರ್ಡು. ಇಷ್ಟಾದ ಮೇಲೂ ಕೂಡ ಈ ಕಾಂಗ್ರೆಸ್ ಅವರು ಈ ಲೂಟಿ ಹೊಡೆಯುವಂಥದ್ದು. ನಾನು ಬೆಳಗ್ಗೆ ಒಬ್ಬರಿಗೆ ಫೋನ್ ಮಾಡಿದ್ದೆ, ಕಾಂಟ್ರಾಕ್ಟರ್ಗಳಿಗೆ. ಏನಪ್ಪ ಹಿಂಗೆಲ್ಲ BR ಪಾಟೀಲ್ ಅವರು ಇಷ್ಟು ಕಮಿಷನ್ ಹೊಡಿತಾರಲ್ಲ ಅಂತ ನನಗೆ ಬಂದಿರೋ ಅಂಥ ಮಾಹಿತಿ ನಿಮಗೂ ಕೊಡ್ತೀನಿ, ಹಂಚ್ಕೊಳಕ್ಕೆ ಬೇಕಾದ್ರೆ. ಇದನ್ನು ಮಿನಿಸ್ಟ್ರ್ ಆಫೀಸ್ಗೆ 13% ಕೊಡಬೇಕು. ಮಿನಿಸ್ಟ್ರ್ ಆಫೀಸ್ಗೆ 13%, ಗೌರ್ಮೆಂಟ್ ಅಪ್ರೂವಲ್ಗೆ 3%, ಗೌರ್ಮೆಂಟ್ ಅಪ್ರೂವಲ್ಗೆ 3%, ಇಂಜಿನಿಯರ್ಸ್ಗೆ 10%. ವರ್ಕ್ ಆರ್ಡ್ರ್ ಪಡೆಯೋಕ್ಕೆ, ವರ್ಕ್ ಆರ್ಡ್ರ್ ತಮ್ಮಕ್ಕಲ್ಲ, ಕೆಲಸ ಶುರು ಮಾಡೋಕ್ಕೆ ವರ್ಕ್ ಆರ್ಡ್ರ್ ತಾನೆ, ಅದಕ್ಕೆ 2.5%, ವರ್ಕ್ ಆರ್ಡ್ರಿಗೆ 2.5%, LOCಗೆ 8%, ಟೋಟಲ್ 36.5%. ಒಂದು ಮನೆಗೆ 36.5% ಕಮಿಷನ್ ಕೊಡಬೇಕು. ಇದು ಸರ್ಕಾರದ ರೇಟ್. ಇದು ಕಮಿಷನ್ ಅಂತ ನೇರವಾಗಿ BR ಪಾಟೀಲ್ ಮಾತಾಡಿದಾರಲ್ಲ, ಇದೇ ಕಮಿಷನ್ ಅವ್ರ ಕಡೆಯಿಂದ ಮಾಹಿತಿ ಬಂದಿರೋದು, ನಮ್ಗೆ ಮಾಹಿತಿನೇ. ಇಷ್ಟು ಕಮಿಷನ್ನು. ಇದು ದೊಡ್ಡ ಒಂದು ಸ್ಕ್ಯಾಂಡ್ಲು, ಇಡೀ ಕರ್ನಾಟಕವೇ ಬೆಚ್ಚಿ ಬೀಳುವಂಥ ಒಂದು ಸ್ಕ್ಯಾಂಡ್ಲ್ ಇದು. ಹಗರಣ, ಇಷ್ಟೊಂದು ದೊಡ್ಡ ಹಗರಣ ಯಾವತ್ತೂ ಆಗಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ದೊಡ್ಡ ಹಗರಣ ಆಗಿದೆ. ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತಾರಲ್ಲ, ಅದ್ಯಾವುದೋ ಜ್ಯೋತಿಷ್ಯ ಬರ್ತತ್ತಲ್ಲ, ಬ್ರಹ್ಮಾಂಡ ಗುರು, ಹಂಗೆ ಇದು ಬ್ರಹ್ಮಾಂಡ ಭ್ರಷ್ಟಾಚಾರ. ಒಂದು ಎಕ್ಸಾಂಪಲ್ ನಿಮಗೆ, ಬಸವ ವಸತಿ ಯೋಜನೆಗಳು ಹೇಳ್ತೀನಿ. ಅಶೋಕ್ ಅವ್ರು ಏನು ಹಂಗೆ ಹೇಳ್ಬಿಟ್ಟು ಹೋದ್ರು ಅಂತ ತಿಳ್ಕೊಂಬೇಡಿ. ವಸತಿ ಯೋಜನೆ, ಗ್ರಾಮಾಂತರ ಪ್ರದೇಶ, ಫಸ್ಟು ಗ್ರಾಮಾಂತರ ಪ್ರದೇಶದ ಹೇಳ್ತೀನಿ. ಗ್ರಾಮಾಂತರ ಪ್ರದೇಶ ಬಸವ ವಸತಿ ಯೋಜನೆ ಪೂರ್ಣಗೊಂಡ ಮನೆಗಳ ಸಂಖ್ಯೆ 1,13,546. 1,13,546 ಮನೆ ಬಸವ ಯೋಜನೆಯಲ್ಲಿ. ಖರ್ಚು ಮಾಡಿದ ಅನುದಾನ 1,987 ಕೋಟಿ. ಇಷ್ಟಕ್ಕೆ ಖರ್ಚು ಮಾಡಿರೋದೆಷ್ಟು? 1,987 ಕೋಟಿ. ಕಮಿಷನ್ ಎಷ್ಟು ಅಂತಂದರೆ 725.2 ಕೋಟಿ ರೂಪಾಯಿ. ಅಷ್ಟಕ್ಕೆ ಕಮಿಷನ್ 725 ಕೋಟಿ ಕಮಿಷನ್. BR ಅಂಬೇಡ್ಕರ್ ಆವಾಸ್ ಯೋಜನೆ ಗ್ರಾಮಾಂತರ, ಪೂರ್ಣಗೊಂಡ ಮನೆಗಳ ಸಂಖ್ಯೆ 45,954. ಖರ್ಚು ಮಾಡಿದ ಅನುದಾನ 804. ಕಮಿಷನ್ 36.5%, 293.53 ಕೋಟಿಗಳು ಕಮಿಷನ್. ದೇವರಾಜ ಅರಸು ವಸತಿ ಯೋಜನೆ, ಪೂರ್ಣಗೊಂಡ ಮನೆಗಳು 10,233. ಖರ್ಚು ಮಾಡಿದ್ದು 179. ಕಮಿಷನ್ 65.36. ಇದೇ ಸ್ವಲ್ಪ ಕಡಿಮೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ 28,771 ಮನೆಗಳು. ಖರ್ಚು ಮಾಡಿದ್ದ ಹಣ 505 ಕೋಟಿ ರೂಪಾಯಿ. ಕಮಿಷನ್ 184.52. ಒಟ್ಟು ಗ್ರಾಮಾಂತರ ಪ್ರದೇಶದಲ್ಲಿ ಕೊಟ್ಟಂಥ ವಸತಿ ಯೋಜನೆಗೆ ಅವರು ಕಮಿಷನ್ ತಗೊಂಡಿರೋದು 1,268.61 ಕೋಟಿ. ಇಷ್ಟು ಕಮಿಷನ್ ಹೊಡೆದಿದ್ದಾರೆ. ಇನ್ನು ನಗರ ಪ್ರದೇಶಕ್ಕೆ ಬಂದರೆ ಅಂಬೇಡ್ಕರ್ ಆವಾಸ್ ಯೋಜನೆಯಲ್ಲಿ
4916 ಮನೆ ಕಟ್ಟಿದ್ದಾರೆ, 147 ಕೋಟಿ ಖರ್ಚು ಮಾಡಿದ್ದಾರೆ, 53 ಕೋಟಿ ಲಂಚ ತಗೊಂಡಿದ್ದಾರೆ. ದೇವರಾಜ ಅರಸು ವಸತಿ ಯೋಜನೆಯಲ್ಲಿ 291, ಅದರಲ್ಲಿ ಖರ್ಚು ಮಾಡಿರೋದು ಭಾಳ 8 ಕೋಟಿ ದೇವರಾಜ ಅರಸಲ್ಲಿ, ಕಮಿಷನ್ 3 ಕೋಟಿ. ವಾಜಪೇಯಿ ನಗರ ವಸತಿ ಯೋಜನೆ 10,244 ಮನೆ, 307 ಕೋಟಿ ಖರ್ಚು, 112 ಕೋಟಿ ಲಂಚ. ಪ್ರಧಾನಮಂತ್ರಿ ಆವಾಸ್ ಯೋಜನೆ 61,470, ಖರ್ಚು ಮಾಡಿರೋದು 1,844, ಲಂಚ ಹೊಡೆದಿರೋದು 673. ಒಟ್ಟು ಈ 1,268 ಪ್ಲಸ್ 841 ಕೋಟಿ, ಇದು ನಗರ ಗ್ರಾಮಾಂತರ ಎರಡು ಸೇರಿದ್ರೆ ಈ ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಯಾಕೆ ಹೇಳಿದೆ ಅಂದರೆ 2,137.44 ಕೋಟಿ ಇದರಲ್ಲಿ ಲಂಚವಾಗಿ ಪರಿವರ್ತನೆಯಾಗಿ ಹೋಗಿದೆ. ಇಷ್ಟು ದುಡ್ಡು ಹೊಡೆದಿದ್ದಾರೆ. ಬಡವರ ಹಣ ಇದು. ಒಂದೇ ನಿಮಿಷ ಹೇಳ್ಬಿಡ್ತೀನಿ, ಆಮೇಲೆ ನೀವು ಉತ್ತರ ಕೇಳಿ. ಇಷ್ಟೂ ಕೂಡ BR ಪಾಟೀಲ್ ಹೇಳಿದಾರಲ್ಲ ಲಂಚ, ಅವ್ರು ಹೇಳಿರೋ ಪ್ರಕಾರನೇ ನಾನು ಹೇಳಿರೋದು. ಇಷ್ಟು ಕೂಡ ಅವ್ರ ಪಾರ್ಟಿಯವರೇ ಮತ್ತು ಸರ್ಟಿಫೈ ಮಾಡಿದಾರಲ್ಲ ನಮ್ಮ ಅವರ ಸೆಕ್ರೆಟ್ರಿ ರಾಯರೆಡ್ಡಿಯವರು, ನಂಬರ್ 1 ಕರ್ನಾಟಕ ಭ್ರಷ್ಟಾಚಾರದ ರಾಜ್ಯ ಅಂತೇಳಿ ಅವ್ರ ಪಾರ್ಟಿಯವರು ಹೇಳಿರೋದು. ನಾವು ಹೇಳಿದ್ರೆ ಅದು ತಪ್ಪು. ಈಗ ಅವರೇ ಹೇಳಿರೋದ್ರಿಂದ ಇದಕ್ಕೆ ಸಾಕ್ಷಿ ಏನು ಬೇಕು? ಹಂಗಾರೆ CBI ತನಿಖೆ ಕೊಡಲಿ. ಇಲ್ಲ BJP ಅವರು ಹೇಳೋದು ಆಪಾದನೆ ತಪ್ಪಿದೆ ಅನ್ನೋದಕ್ಕೆ CBI ತನಿಖೆ ಕೊಡಿ. ಏನು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ತನಿಖೆ SITಗಳೆಲ್ಲ ಕೊಟ್ಟರೆ ರಿಪೋರ್ಟ್ ಕರೆಕ್ಟಾಗಿ ರೆಡಿ ಮಾಡಿ ಹೇಳಿ ಟೈಮ್ಗೆ ನೋಡಿದ್ದೀರಲ್ಲ, ಮೂಢ ಹಗರಣ ಎಲ್ಲ ಕೊಟ್ಟರಲ್ಲ ತಗೊಂಡು, ಹಂಗೆ ಆಗೋತತ್ತೆ. CBI ತನಿಖೆ ಮಾಡಿ. ಇಲ್ಲ ನಿಮ್ಗೆ CBI ಮೇಲೆ ಕಾನ್ಫಿಡೆನ್ಸ್ ಇಲ್ಲ ಅಂತ ಹೇಳಿದ್ರೆ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮುಖಾಂತರ ಇದನ್ನು ತನಿಖೆಯನ್ನು ಮಾಡಿ. ಅದರಲ್ಲಿ ಬೇಕಾದರೆ SITನ ರಚನೆ ಮಾಡ್ಕೊಳ್ಳಿ. ಇವೆರಡೂ ಆದರೆ ಮಾತ್ರ ಇಷ್ಟೊಂದು ಬಡವರ ಮನೆಯ ಅನ್ನಕ್ಕೆ ಕನ್ನ ಹಾಕಿದಂಥ ಈ ಕಾಂಗ್ರೆಸ್ಸಿನ ಲೂಟಿಕೋರರ ಸರ್ಕಾರ ಜನರಿಗೆ ಇವತ್ತು ಉತ್ತರ ಕೊಡಬೇಕಾಯ್ತು. ಸಿದ್ದರಾಮಯ್ಯನವರು ಮೌನ ಯಾಕಿದ್ದೀರಿ? ಮೂಗನಾದ ಆಡೇ ಆಯ್ತಲ್ಲಪ್ಪ, ಮೂಗನಾಗಬೇಡ ಅಂತ. ಮೂಗನಾಗಬೇಡ ಅಂತ ನಾನು ಸಿದ್ದರಾಮಯ್ಯನವ್ರು ಕೇಳ್ತಾ ಇದ್ದೀನಿ. ಮೂಗನಾಗಬೇಡ, ಬಾಯ್ ಬಿಡಪ್ಪ, ಇದು ನಿಮ್ಮ ಪಕ್ಕ. ಅವ್ರೇನು ಹೇಳ್ತಾರಲ್ಲ ಸಿದ್ದರಾಮಯ್ಯ ಅಂತ, ಅದೇನೋ ಈ ಮಿಮಿಕ್ರಿಯಲ್ಲಿ ಬರ್ತತ್ತಲ್ಲ ಜಮೀರ್ ಅಹ್ಮದ್ ಹೇಳೋದು, ಹಂಗೆ ಸ್ವಲ್ಪ ಬಾಯಿ ಬಿಟ್ಟು ಇದ್ರ ಬಗ್ಗೆ ಬಡವರಣವನ್ನು ತಿಂದಿದ್ದೀರ. ನಾಚಿಕೆ ಆಗಬೇಕು ನಿಮ್ಗೆ ಬಡವರಣ. ಇದನ್ನು CBI ತನಿಖೆ ಕೊಡಬೇಕು, ಇಲ್ಲ ನ್ಯಾಯಾಂಗ ತನಿಖೆ ಮಾಡಬೇಕು ಸಿಟ್ಟಿಂಗ್ ಜಡ್ಜಿಂದ. ಈ ಆಗ್ರಹವನ್ನು ನಾನು BJPಯಿಂದ ನಾನು ವತಿಯಿಂದ ಮಾಡ್ತಾಯಿದ್ದೀನಿ. ಅದಕ್ಕೆ ಮುಂಚೆ ಇನ್ನೊಂದು ಹೇಳ್ಬಿಡ್ತೀನಿ, ಆಮೇಲೆ ಲಾಸ್ಟಲ್ಲಿ ಪ್ರಶ್ನೆಯನ್ನು ಕೇಳಿ. ಆಮೇಲೆ ಇಲ್ಲಿ ಮಂಡ್ಯದಲ್ಲಿ ನಮ್ಮ ಜಿಲ್ಲಾಸ್ಪತ್ರೆ ಇದೆ. ಹಿಂದೆ ನಮ್ಮ BJP ಕಾಲದಲ್ಲಿ ಅಲ್ಲಿ ತಮಿಳರು ಎಲ್ಲ ವಾಸ ಮಾಡ್ತಾಯಿದ್ರು. ಅಲ್ಲಿ ಆಸ್ಪತ್ರೆ ಇರೋದ್ರಿಂದ ಅದನ್ನು ಶಿಫ್ಟ್ ಮಾಡಬೇಕು ಅಂತ ಅವತ್ತು ನಮ್ಮ ಸರ್ಕಾರ ತೀರ್ಮಾನ ತೆಗೆದುಕೊಂಡು ಅದಕ್ಕೆ ಹಣ ಅಲಾಟ್ ಮಾಡಿ ಹೌಸಿಂಗ್ ಬೋರ್ಡಿಂದ ಮನೆಗಳನ್ನು ಕಟ್ಟೋಕ್ಕೆ ಸುಮಾರು 1,200 ಇರಬೇಕು, 1,200 ಮನೆ ಕಟ್ಟೋಕ್ಕೆ ಆದೇಶ ಮಾಡಿದ್ರಿ. ಹಣನೂ ಬಿಡುಗಡೆ ಮಾಡಿದ್ರಿ. ಈಗ 95% ಕಂಪ್ಲೀಟ್ ಆಗಿದೆ. ಈಗ ಏಕಾಏಕಿ ಇಲ್ಲಿ ಲೋಕಲ್ ಕಾಂಗ್ರೆಸ್ಸಿನ ಈ ಚಿತಾಮಣಿಯಿಂದ ಅಲ್ಲೋಗಿ ಎಲ್ಲ ಮುಸ್ಲಿಮಾನರು ಸೇರ್ಕೊಂಬಿಟ್ಟವ್ರು. ಅವ್ರಿಗೆ ಈಗ ಮೊದಲು 10% ಇತ್ತು, ಈಗ 15% ಆಗಿದ್ದಾರೆ. 100% ಅವರೇ ಸೇರ್ಕೊಂಬಿಟ್ಟಿದ್ದಾರೆ. ಕಟ್ಟಿರೋದು ಅಲ್ಲಿ ವಾಸ ಮಾಡ್ತಕ್ಕಂಥ ತಮಿಳ್ರು ಯಾರಿದ್ದಾರೆ, ಅಲ್ಲಿ ಆಸ್ಪತ್ರೆಗೆ ತೊಂದರೆ ಆಗ್ತೈತೆ, ನಾಳೆ ಸ್ಟೂಡೆಂಟ್ಗೆ ಸಮಸ್ಯೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಮ್ಮ ಸರ್ಕಾರ ಅವತ್ತು ತೀರ್ಮಾನ. ಇವತ್ತು ಏಕಾಏಕಿ ತೊಗೊಂಡೋಗಿ ಇವರೇ ಬಿಟ್ಟುಬಿಟ್ಟಿದ್ದಾರೆ. ತೊಗೊಂಡೋಗಿ ಅವ್ರಿಗೆಲ್ಲ ಹಿಂದೆ ಈ ಯಾರು ಈಗ ಮುಸಲ್ಮಾನರು ಇದ್ದಾರೋ ಅವ್ರಿಗೆಲ್ಲ ಹಿಂದೆ BD ಕಾಲೋನಿ ಮಾಡಿ ಅವ್ರಿಗೆಲ್ಲ ಜಾಗ ಕೊಟ್ಬಿಟ್ಟಿದ್ದಾರೆ. ಅಲ್ಲೂ ಜಾಗ ತಗೊಂಡು ಇಲ್ಲೂ ಜಾಗ ತಗೊಂಡಿದ್ದಾರೆ. ಅಂದರೆ ಈ ಸಿದ್ದರಾಮಯ್ಯನವ್ರ ಸರ್ಕಾರ ಟಿಪ್ಪು ಸರ್ಕಾರ ಅಂತ ಯಾಕೆ ಹೇಳಿದೆ ಅಂದರೆ ಇದೇ ಕಾರಣಕ್ಕೋಸ್ಕರ. ಹೆಂಗೆ ಬಿಟ್ರಿ ನೀವು? ಯಾವ ಅಧಿಕಾರದ ಮೇಲೆ ಅವ್ರನ್ನೆಲ್ಲ ಕರ್ಕೊಂಡೋಗಿ ಬಿಟ್ರಿ? ಪೊಲೀಸರಿಲ್ಲ ನಿಮ್ಮ ಹತ್ರ?
ಕಾನೂನು ಇಲ್ವಾ? ಡಿ ಸಿ ಏನು ಮಾಡ್ತಾ ಇದ್ದಾರೆ? ಅಧಿಕಾರಿಗಳು ಕತ್ತೆ ಕಾಯ್ತಾ ಇದ್ದಾರಾ? ಹೆಂಗೆ ಹೋಗಿ ಒಳಗಡೆ ಸೇರ್ಕೊಂಡ್ರು? ಹಂಗಾರೆ ನಾಳೆ ಇಲ್ಲಿ ಇದು ಇನ್ನೂ ಜಿಲ್ಲಾಸ್ಪತ್ರೆ ವಾರ್ಡ್ಗಳವೆ, ಅದಕ್ಕೂ ಸೇರಿಸ್ಬಿಡಿ. ಎಲ್ಲ ಹಾಸ್ಟ್ಲಿದೆ, ಸ್ಟೂಡೆಂಟ್ ಹಾಸ್ಟ್ಲ್ ಇದೆಯಲ್ಲ, ಅದನ್ನು ಬಿಟ್ಬಿಡ್ರಿ. ಮುಸಲ್ಮಾನರ ಓಲೈಕೆ ಮಾಡೋ ಅಂಥದ್ದು ಇಷ್ಟು ನೀಚ ಕಾರ್ಯಕ್ಕೆ ಇವತ್ತು ಮಂಡ್ಯದಲ್ಲಿ ಮಾಡಿರೋಂಥ ಘಟನೆ. ಇವತ್ತು ಏನು ಜಿಲ್ಲಾಡಳಿತ ಏನು ಕತ್ತೆ ಕಾಯ್ತಾರ? ನಾವು ಆಗ್ರಹ ಮಾಡ್ತಾ ಇದ್ದೀರಿ, ಕೂಡಲೇ ಅದನ್ನು ತೆರವು ಮಾಡಬೇಕು. ಯಾರು ಫಲಾನುಭವಿಗಳಿದ್ದಾರೆ ಅವ್ರಿಗೆ ಮಾತ್ರ ಅದು ಸಿಗಬೇಕು. ಈ ಥರ ಅವ್ರು ಹೇಳ್ತಾ ಇದ್ದಾರಲ್ಲ, ಯಾರೋ ಬೀದರಲ್ಲಿ ಒಬ್ಬ ಹೇಳಿದ್ನಲ್ಲ, ನಮ್ಮಿಂದ ಸರ್ಕಾರ ಬಂದಿರೋದು, ನಮ್ಮ ಸರ್ಕಾರ ಇದು, ಹಂಗಾದ್ರೆ ಇದು ಲೂಟಿ ಆಗೋಗ್ತೈತೆ. ಆದ್ದರಿಂದ ಇದನ್ನು ಕೂಡಲೇ ಯಾರು ಫಲಾನುಭವಿಗಳಿದ್ದಾರೆ ಅವ್ರಿಗೆ ಸಿಗಬೇಕು ಅನ್ನೋ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಈಗ ಕೇಳ್ಬೋದು, ಪಕ್ಕ ಡೌಟೇ ಇಲ್ಲ. ಈಗ ಬಾಂಗ್ಲಾಯಿಂದ ಯಾಕೆ ಬರ್ತಾ ಇದ್ದಾರೆ ಅಂದರೆ, ಬಾಂಗ್ಲಾಯಿಂದ ವೆಸ್ಟ್ ಬೆಂಗಾಲಿಗೆ ಬರ್ತಾರೆ. ವೆಸ್ಟ್ ಬೆಂಗಾಲಲ್ಲಿ ಬಂದು ಅವರು ಅಲ್ಲಿ ಏನೇನು ಬೇಕೋ ದಾಖಲೆಗಳು ದುಡ್ಡು ಕೊಟ್ಟು ಅದಕ್ಕೆ ಮಾಡೋವಂಥ ಏಜೆನ್ಸಿನೇ ವೆಸ್ಟ್ ಬೆಂಗಾಲಲ್ಲಿದೆ. ಅಲ್ಲಿಂದ ಬಂದು ನಾವು ಬಾಂಗ್ಲಾ ಅಂತ ಬರಲ್ಲ, ವೆಸ್ಟ್ ಬೆಂಗಾಲ್ ಅಂತ ಬರ್ತಾರೆ. ಬಂದು ಈಗ ಎಲ್ಲ ಕಡೆನೂ ಮಂಡ್ಯದಲ್ಲೂ ಸೇರ್ಕೊಂಬಿಟ್ಟಿದ್ದಾರೆ. ನೂರಾರು ಜನ, ಸಾವಿರಾರು ಜನ ಸೇರ್ಕೊಂಡಿದ್ದಾರೆ. ಅದೇ ಒಂದು ದಂಧೆ. ಅವ್ರಿಗೆ ವಸತಿ ಮಾಡಿಕೊಟ್ಟು ಅವ್ರನ್ನ ವೋಟರ್ ಮಾಡಿಕೊಂಡು ನಾಳೆ ಅವರು ಕಾಂಗ್ರೆಸ್ಗೆ ವೋಟ್ ಹಾಕಬೇಕು. ಅದಕ್ಕೆ ವೋಟ್ಗೋಸ್ಕರ ಇವತ್ತು ದೇಶದ ಅಭದ್ರತೆಯನ್ನು ತರುವಂಥ ಒಂದು ಸಂಚನ್ನು ಇಲ್ಲಿನ ಕಾಂಗ್ರೆಸ್ ಅವರು ಮಾಡ್ತಾಯಿದ್ದಾರೆ. ಪಕ್ಕ ಇಲ್ಲಿ ಬಾಂಗ್ಲಾ ಇರೋರು ಇದ್ದಾರೆ. ಅದರಿಂದ ಜಾತಕ ಚೆಕ್ ಮಾಡಲಿ, ಅಲ್ಲಿ ಯಾರ್ಯಾರು ಸೇರ್ಕೊಂಡಿದ್ದಾರೋ ಅವ್ರನ್ನ ಚೆಕ್ ಮಾಡಲಿ. ಈಗ ನಾನೇ ಹೇಳಿದ್ನಲ್ಲ, ಆಧಾರ ಹೆಂಗೆ ಮಾಡ್ಕೊಂಡಿರ್ತಾರೆ ಅಂತ. ಯಾರು ಬಾಂಗ್ಲಾದಿಂದ ಬಂದಿರ್ತಾರೋ ಫಸ್ಟ್ ವೆಸ್ಟ್ ಬೆಂಗಾಲ್ಗೆ ಬರ್ತಾರೆ. ಅಲ್ಲಿನ ಸರ್ಕಾರ, ಮಮತಾ ಬ್ಯಾನರ್ಜಿ ಸರ್ಕಾರ, ಇದಕ್ಕೋಸ್ಕರನೇ ಒಂದು ವ್ಯವಸ್ಥೆ ಇದೆ. ಅಲ್ಲಿನೆಲ್ಲ ಸರ್ಟಿಫಿಕೇಟ್ ತೊಗೊತಾರೆ, ನಾವು ಇಂಡಿಯಾ ಅಂತ ಮಾಡ್ತಾರೆ. ಅಂಥವ್ರು ಇದ್ದಾರೆ. ಅದನ್ನು ತನಿಖೆ ಮಾಡಬೇಕು. ಮಾಡಿದ್ರೆ ಅವರ ಅಲ್ಲಿ ಕೊಟ್ಟಿರುವಂಥ ಸರ್ಟಿಫಿಕೇಟು ಬೋಗಸ, ಒರಿಜಿನಲ್ಲ ಅಂತ ತನಿಖೆ ಮಾಡಬೇಕು. ಅವರೇ ಹೇಳಿದಾರಲ್ಲ, ನಮ್ಮ ಪರಮೇಶ್ವರ್ ಅವರು, ಗೃಹ ಸಚಿವರು, ಬಾಂಗ್ಲಾ ವಲಸಿಗರು ಇಡೀ ಕರ್ನಾಟಕದಲ್ಲಿ ಭಾಳ ಜನ ಇದ್ದಾರೆ, ನಾವೆಲ್ಲ ಅವ್ರನ್ನ ಹೊರಗಾಗ್ತೀರಿ ಅಂತ ಹೇಳಿದ್ದಾರೆ. ಪಾಕಿಸ್ತಾನ ಮತ್ತು ನಮಗೆ ಇಲ್ಲಿರೋವಂಥ ಮಾಹಿತಿ ಪ್ರಕಾರ 1,00,000ಕ್ಕೂ ಹೆಚ್ಚು ಜನ ಇದ್ದಾರೆ ಅಂತ ಕರ್ನಾಟಕದಲ್ಲಿ, ಮಂಡ್ಯದಲ್ಲಿ, ಇಡೀ ಕರ್ನಾಟಕದಲ್ಲಿ. ಬೇಕಾದಷ್ಟು ಜನ ಗುರ್ತಿಸ್ ಮಾಡಿ ಅವಾಗೆ ಅವ್ರನ್ನ ಕಳ್ಸೋಕ್ಕೆ ವ್ಯವಸ್ಥೆಯನ್ನು ಹಿಂದೇನು ಮಾಡಿದ್ರಿ. ತನಿಖೆ ಅಲ್ಲಲ್ಲ, ಸರ್ಕಾರ ಇರೋದು ಅವ್ರದ್ದು, ತನಿಖೆ ಮಾಡಬೇಕಾಗಿರೋದು ಅವರು, ಹಿಡಿಬೇಕಾಗಿರೋದು ಅವ್ರ ಕೈಲಿ ಅಧಿಕಾರ ಇರೋದು. ಪೊಲೀಸ್ ಇರೋದು ನನ್ನ ಕೈಯಲ್ಲಿದ್ದರೆ ನಾಳೆನೇ ಆರ್ಡ್ರ್ ಮಾಡಿಬಿಡ್ತಾ ಇದ್ದೆ. ಅವ್ರು ಆರ್ಡ್ರ್ ಮಾಡಲಿ, ಇದಾರೋ ಇಲ್ಲ ಅಂತ ಆದರೂ ಹೇಳಿ. ಇಲ್ಲ, ಇವಾಗ ನಾವು ಹೇಳೋದು ಸುಳ್ಳಾದರೆ ಆದೇಶ ಮಾಡಲಿ, ಅವರು ಆದೇಶ ಮಾಡಲಿ. ಇಲ್ಲೇ ಮಂಡ್ಯದಲ್ಲಿ ಒಬ್ಬನು ಬಾಂಗ್ಲಾದೇಶದವ್ರು ಇಲ್ಲ ಅಂತ ಹೇಳಿ, SP ಹೇಳಿ. ನಾನು ಸರ್ಕಾರ ಹೇಳೋದನ್ನ ನಾನು ನಂಬಲ್ಲ. SP ಹೇಳಿ, DC ಹೇಳಿ, ಆಮೇಲೆ ನಾವು ಪ್ರೂವ್ ಮಾಡಿ ತೋರಿಸ್ತೀವಿ ನಾವು.